ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ದಲಿತ ಉದ್ಯಮದ ಸಮಸ್ಯೆಗೆ ಪರಿಹಾರಕ್ಕೆ ದಲಿತ ಉದ್ಯಮಿಗಳ ಸಂಘ ಅಸ್ತಿತ್ವಕ್ಕೆ. ತುಮಕೂರು. ದಲಿತರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದರೆ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿ ಮುಖ್ಯ. ಇರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಉದ್ಯಮಿಗಳಾಗುವ ಮೂಲಕ ದಲಿತ ಸಮುದಾಯ ಆರ್ಥಿಕ ಸ್ವಾವಲಂಬನೆಗೊಳಿಸಬೇಕು. ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿಜಿ ಶ್ರೀನಿವಾಸ್ ಕರೆ ನೀಡಿದರು. ತುಮಕೂರು ಜಿಲ್ಲಾ ಕೈಗಾರಿಕೆ ಕೇಂದ್ರದ ಸಭಾಂಗಣದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ತುಮಕೂರು ಜಿಲ್ಲಾ ದಲಿತ ಉದ್ದಿಮೆದಾರರ ಸಂಘ ಮತ್ತು ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ನಡೆದ ಉದ್ದಿಮೆದಾರರಿಗೆ ವಿವಿಧ ಯೋಜನೆಗಳು ಮತ್ತು ಸರ್ಕಾರಿ ಸಹಾಯಧನದ ಕುರಿತು ಮಾಹಿತಿ ಹಾಗೂ ಕುಂದುಕೊರತೆಗಳ ಸಮಾಲೋಚನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾನಾ ಯೋಜನೆಗಳಲ್ಲಿ ದಲಿತ ಉದ್ಯಮಗಳಿಗೆ ವಿಪುಲ ಅವಕಾಶವಿದೆ. ಅದರ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ದಲಿತರು ಯಶಸ್ವಿ ಉದ್ಯಮಿಗಳಾಗಬೇಕೆಂದು ಹೇಳಿದ ಅವರು, ಸಹಾಯಧನ ಯೋಜನೆಯಲ್ಲಿ ಕೈಗಾರಿಕೆ ನಿವೇಶನ, ಕಟ್ಟಡ ಸಿಗುತ್ತದೆ. ಕೇವಲ 4% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತದೆ. ಸರ್ಕಾರ ಇತರೆ ಸವಲತ್ತುಗಳನ್ನು ನೀಡುತ್ತಿದೆ. ಉದ್ಯಮಿಗಳಾಗಿ ಇತರರಿಗೆ ಉದ್ಯೋಗ ನೀಡುವಷ್ಟು ಸಾಮರ್ಥ್ಯಗೊಳಿಸಿಕೊಳ್ಳಬೇಕೆಂದು ಅವರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಸೇವಂತ್ ವಾಸುದೇವ ಕೆ ಅಧ್ಯಕ್ಷತೆ ವಹಿಸಿ ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಸಂಘದ ಇತರೆ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ಏನಂದರೆ ಇಡೀ ತುಮಕೂರು ಜಿಲ್ಲೆಯಲ್ಲಿರುವಂಥ ದಲಿತ ಉದ್ಯಮಿಗಳು ಅವರ ಸಮಸ್ಯೆಗಳೇನು, ಈಗ ಲೋನ್ ಇರ್ಬೋದು, ಸಬ್ಸಿಡಿ ಇರ್ಬೋದು, ಅಥವಾ ಲ್ಯಾಂಡ್ ಮುಂಜೂರಾತಿ ಇರ್ಬೋದು, ಅಥವಾ ಬಿಲ್ಡಿಂಗ್ ಮುಂಜೂರಾತಿ ಇರ್ಬೋದು, ಅಥವಾ ಟ್ಯಾಕ್ಸ್ ಪ್ರಾಬ್ಲಮ್ಮು, ಅಥವಾ ಸಿಬಿಲ್ ಸ್ಕೋರ್ ಸಮಸ್ಯೆ ಇರ್ಬೋದು, ಮಾರ್ಕೆಟಿಂಗ್ ಸಮಸ್ಯೆ ಇರ್ಬೋದು, ಈ ಸಂಬಂಧಪಟ್ಟಂಗೆ ಯಾವ್ಯಾವ ಥರ ಸಮಸ್ಯೆಗಳಿದ್ದಾವೆ. ಒಬ್ಬ ಯಶಸ್ವಿ ಉದ್ಯಮಿ ಆಗಬೇಕಾದ್ರೆ ದಲಿತ ಅವನಿಗಿರುವಂಥ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಮತ್ತು ಕುಂದುಕೊರತೆಗಳ ಸಂಬಂಧಪಟ್ಟಂಗೆ ಇವತ್ತು ತುಮಕೂರು ಜಿಲ್ಲಾ ಉದ್ಯಮಿಗಳ ಅಸೋಸಿಯೇಷನ್ ಏನಿದೆ ಒಂದು ಸಭೆ ಕರೆದಲಾಗಿದೆ. ಸಮಗ್ರವಾಗಿ ಚರ್ಚೆ ಮಾಡಲಾಗಿದೆ. ಈ ಮುಂದಿನ ದಿನಗಳಲ್ಲಿ ಅಸೋಸಿಯೇಷನ್ ಗಟ್ಟಿ ಮಾಡಿ ದಲಿತ ಉದ್ಯಮಿಗಳಿರುವಂಥ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೋಸ್ಕರ ಒಂದು ಕಾರ್ಯಾಗಾರನೂ ಮಾಡ್ತಾ ಇದ್ದೀವಿ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ. ಆನಂತರ ದಲಿತ ಉದ್ಯಮಿಗಳೆಲ್ಲ ಸೇರಿಸಿ ಅವರಿಗೆ ಕೌಶಲ್ಯಾಭಿವೃದ್ಧಿ ಇರ್ಬೋದು, ಅಥವಾ ಬೇರೆ ಬೇರೆ ಸಮಗ್ರವಾದ ಉದ್ಯಮ ಶುರು ಮಾಡಿ ಅದನ್ನು ಬೇಕಾದಂತಹ ಪರಿಹಾರ ಮಾರ್ಗಗಳೇನು, ಆ ಸಮಸ್ಯೆಗಳಿಗೆ ಅವರಿಗೆ ಉತ್ತರ ಹೇಗೆ ಸಿಗುತ್ತೆ ಅನ್ನೋ ಸಂಬಂಧಪಟ್ಟ ಒಂದು 2 ದಿನ ಕಾರ್ಯಾಗಾರವನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತಲೂ ಸಹ ಈ ದಿನ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮತ್ತು ಸದಸ್ಯರ ನೋಂದಣಿನೂ ಮಾಡ್ಕೊಂಡಿದ್ದೀವಿ. ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಒಂದು ಸಣ್ಣ ಉದ್ಯಮ ಇರ್ಬೋದು, ದೊಡ್ಡ ಉದ್ಯಮರು, ಪ್ರತಿಯೊಬ್ಬರು ದಲಿತ ಉದ್ಯಮಿಗಳು ಸಂಘಕ್ಕೆ ಭೇಟಿ ಮಾಡಿ ಸಂಘದ ಸದಸ್ಯತ್ವ ನೋಂದಣಿ ಮಾಡ್ಕೋದ್ರ ಮೂಲಕ ಸಂಘನ ಗಟ್ಟಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ಸಹಕಾರವಾಗಿ ನಾವು ಸಂಘ ನಿಲ್ಲುತ್ತೆ ಅಂತ ಹೇಳಿ ಇದನ್ನು ನಾವೆಲ್ಲರೂ ಚರ್ಚೆ ಮಾಡಿದ್ದೀವಿ. ಅದೊಂದು ನೀವು ಮನವಿ ಮಾಡಬೇಕು. ದಲಿತ ಉದ್ಯಮಿದಾರ ಸಂಘದ ವತಿಯಿಂದ ಕುಂದುಕೊರತೆ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಮ್ಮ ದಲಿತ ಉದ್ಯಮದ ಕಾರ್ಯಾಧ್ಯಕ್ಷರಾದ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ್ ಸರ್ ಕೂಡ ಬಂದಿದ್ದರು. ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನಮ್ಮ ತುಮಕೂರು ಜಿಲ್ಲೆಯಿಂದ ಅದ್ಯಂತ ಎಲ್ಲ ದಲಿತ ಉದ್ಯಮಿದಾರರು ಇವತ್ತು ಬಂದು ಅವ್ರ ಕುಂದುಕೊರತೆಯನ್ನು ತಿಳಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಆಗಲಿ, ನಮ್ಮ ಜಿಲ್ಲಾ ಮಟ್ಟದಲ್ಲಾಗಲಿ ಏನು ಸಮಸ್ಯೆ ಎದುರಿಸ್ತಾ ಇದ್ದೀವಿ ದಲಿತ ಉದ್ಯಮಿದಾರರು ಅದನ್ನು ವಾಸ್ತವಿಕವಾಗಿ ಎಲ್ಲ ಮಾತಾಡಿದ್ದಾರೆ. ಈ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನು ಪಾಲಿಸಿ ಇದೆ, ಆ ಪಾಲಿಸಿನ ಏನು ಮಾರ್ಪಾಡು ಮಾಡ್ಬೋದು ದಲಿತ ಉದ್ಯಮಿಗಳು ಸಂಬಂಧಪಟ್ಟಂತೆ ಮಾತಾಡಿದ್ದೀವಿ. ಇದು ಯಶಸ್ವಿ ಕಾರ್ಯಕ್ರಮ ಆಗಿದೆ. ಇದು ಮುಂದಿಂದು ನಮ್ಮ ಕೃಷ್ಣ ಸರ್ ಇದ್ದಾರೆ, ನಮ್ಮ ಹಿರಿಯರು, ಮಾರ್ಗದರ್ಶಕರು, ಅವ್ರ ಮಾತು ಎಷ್ಟು ಹೋರಾಟ ಮಾಡಿದರೆ ಕಳೆದ ನಮಗೆ 8 ವರ್ಷದಿಂದ ನಮಗೆ ಓಡಾಟ ಇದೆ. ಅವರು ಈಗ ಚೆನ್ನಾಗಿ ಇಂಡಸ್ಟ್ರಿ ಮಾಡಿ ಮತ್ತು ನ್ಯಾಷನಲ್ ಅವಾರ್ಡು ಕೂತ್ಕೊಂಡು ಮೊನ್ನೆ 25 ನ್ಯಾಷನಲ್ ಅವಾರ್ಡ್ ಸಿಗ್ತದೆ. ಹಾಗೆ ದುಡ್ಡು ಎಲ್ಲಿಂದ ತರಬೇಕು ಅನ್ನೋದಕ್ಕೆ ಗ್ಯಾರಂಟಿಯಾಗಿ ಸಿಗ್ತದೆ. ಏನೂ ಇಲ್ಲ ಅಂದರೆ ಸಣ್ಣದು ಇಂಡಸ್ಟ್ರಿ ಮಾಡ್ಬೋದು. ಜಾಸ್ತಿ ಹಣ ಇದೆ ಇನ್ನು ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು. ಅದಕ್ಕೆ ಬೇಕಾಗಿರುವ ಮಾರ್ಕೆಟಿಂಗ್ ಮಾಡಿ ದುಡ್ಡು ನಿಮ್ಮ ಕೈಗೆ ಬರೋದೇ ನಿಮ್ಮ ಉದ್ದೇಶ. ಇಂಡಸ್ಟ್ರಿ ಮಾಡಿ, ಪ್ರೊಜೆಕ್ಟ್ ಮಾಡಿ, ಎಲ್ಲ ಮಾಡಿ, ಸೇಲ್ ಮಾಡಿ ಕೈಗೆ ದುಡ್ಡು ಬಂದಾಗಲೇ ಯು ಆರ್ ಸಕ್ಸಸ್ಫುಲ್. ಅದಕ್ಕೆ ಗೈಡ್ ಮಾಡೋಕ್ಕೆ ನಾನು ತಯಾರಿದ್ದೇನೆ. ಯಾವಾಗ ಬೇಕಾದ್ರೂ ನನ್ನ ಸಲಹೆ ತಗೊಳ್ಳಿ. ಮುಂದಿನ ಅವರು ಮಾರ್ಚಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವಾಗ ನಾನು ಕೂಡ ನಿಮಗೆ ಅವೇರ್ನೆಸ್ ಕೊಡ್ತೀನಿ.